ಹಾಯ್, ನನ್ನ ಹೆಸರು ಭರತ್ ಅಂತ. ಸೊ ನಾನೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬೇಕು ಅಂತ ತುಂಬ ದಿವಸದಿಂದ ಯೋಚನೆ ಮಾಡ್ತಿದ್ದೆ. ಹಾಗೆ ತೊಗೊಂಡ್ರೆ ಯಾರು ಸೆಕೆಂಡ್ ಹ್ಯಾಂಡ್ಸ್ ಕಾರ್ ತೊಗೊಂಡ್ರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಹೇಗಿದೆ ಗಾಡಿ ಕಂಡೀಷನ್ಸು ಅದೆಲ್ಲ ಅಂತ. ಸೊ ನನ್ನ ಫ್ರೆಂಡ್ಸ್ ಮುಖಾಂತರ ನನಗೆ ಸತೀಶ್ ಅವ್ರದ್ದು ಡೀಟೇಲ್ಸ್, ಅವ್ರ ಕಾರ್ನ ರಿವ್ಯೂ ಮಾಡಿದ್ರಂತೆ ಲಾಸ್ಟ್ ಟೈಮು. ಸೊ ಅದಕ್ಕೋಸ್ಕರ ನನಗೂ ಅವರು ಸತೀಶ್ ಅವ್ರ ಡೀಟೇಲ್ಸ್ನ ಕಳಿಸ್ಕೊಟ್ರು. ಸೊ ನಾನು ಅವರ ಒಪಿನಿಯನ್ ಮೇಲೆ ಸತೀಶ್ ಅವ್ರನ್ನ ಕಳಿಸಿ ನಾನು ತೊಗೊತಾ ಇರೋ ಕಾರ್ನ ರಿವ್ಯೂ ಮಾಡಿಸ್ದೆ ಕಂಪ್ಲೀಟ್ಲಿ. ಸೊ A to Z ಏನು ಗಾಡಿ ಕಂಡೀಷನ್ಸ್ ಹೇಗಿದೆ, ಇಂಜಿನ್ ಕಂಡೀಷನ್ಸ್ ಹೇಗಿದೆ, ಟೈರು ಮತ್ತು ಸಸ್ಪೆನ್ಷನ್, A to Z ಎಂಟೈರ್ ಇನ್ಫಾರ್ಮೇಷನ್, ಕಾರ್ ಕಂಡೀಷನ್ಸ್ ಹೇಗಿದೆ ಅಂತ ಕಂಪ್ಲೀಟಾಗಿ ಕ್ಲಿಯರಾಗಿ ಹೇಳಿದರು. ಸೊ ಯಾಕಂದರೆ ಸೆಕೆಂಡ್ ಹ್ಯಾಂಡ್ಸ್ ತೊಗೊಬೇಕಂದ್ರೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಯಾಕಂದರೆ ಕೆಲವು ಬ್ರ್ಯಾಂಡೆಡ್ ಸೆಕೆಂಡ್ ಶೋರೂಮ್ಸ್ ಇದೆ, ಅದರಲ್ಲಿ ಸುಮ್ಮನೆ ಹಾಕಿರ್ತಾರೆ. ಬಟ್ ನಾವು ತೊಗೊಂಡಾದ್ಮೇಲೆ ಪ್ರಾಬ್ಲಮ್ಸ್ ಬಂದಾಗ ಅವರು ನೀಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ಸತೀಶ್ ಅವ್ರು ಬಂದು ನೀಟಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಏನೇನು ಇಶ್ಯೂಸ್ ಇದೆಯಾ ಇಲ್ವಾ ಅಂತ, ಮತ್ತು ಏನನ್ನ ನಾನು ಇವಾಗ ತಿರ್ಗಾ ತೊಗೊಂಡಾದ್ಮೇಲೆ ಏನನ್ನ ರೆಡಿ ಮಾಡಿಸ್ಕೊಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರು. ತುಂಬ ಉಪಯೋಗ ಆಯಿತು. ಥ್ಯಾಂಕ್ ಯು ಸತೀಶ್.